ಎಲ್ರಿಗೂ ನಮಸ್ಕಾರ. ಕ್ಯಾಟಿಸನ್ ಟೆಲಿಗ್ರಾಮ್ನ ಒಂದು ಮಿನಿ ಅಪ್ಲಿಕೇಶನ್. ಅದರಲ್ಲೂ ಕೂಡ ಇವರು 2 ಅಪ್ಲಿಕೇಶನ್ ಲಾಂಚ್ ಮಾಡಿದರು. ಒಂದು ಮ್ಯಾಂಟಲ್ ನೆಟ್ವರ್ಕು ಮತ್ತು ಟಾನ್ ನೆಟ್ವರ್ಕು. ಫಸ್ಟ್ ಟಾನ್ ನೆಟ್ವರ್ಕ್ನ ಲಾಂಚ್ ಮಾಡಿದರು. ಅದಾದ ಸ್ವಲ್ಪ ದಿನದ ನಂತರ ಮ್ಯಾಂಟಲ್ ನೆಟ್ವರ್ಕ್ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದರು. ಇವಾಗ 2 ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ತಾ ಇದ್ದೀರಾ ಕೇಳ್ಬೋದು. ನಾನು ಒಂದೇ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರೋದು, ಯಾವುದಿದು ಮ್ಯಾಂಟಲ್ ಗೊತ್ತಿಲ್ವಲ್ಲ ನನಗೆ ಅಂದ್ಬಿಟ್ಟು. ಡಿಸ್ಕ್ರಿಪ್ಷನ್ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅರ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಕೂಡ ಮಾಡ್ಕೊಬೋದು. ಮತ್ತು ಇದನ್ನು ಯೂಸ್ ಮಾಡಲೇಬೇಕಾ, ಕಂಪಲ್ಸರಿನಾ ಅಂತ ಕೇಳಿದ್ರೆ ಕಂಪಲ್ಸರಿ ಏನೂ ಕೂಡ ಇರೋದಿಲ್ಲ. ಎಕ್ಸ್ಟ್ರಾ ಮಾಡಿದ್ರೆ ನಿಮಗೆ ಡಬಲ್ ಪ್ರಾಫಿಟ್ ಆಗುತ್ತೆ. ಅಷ್ಟು ಡಬಲ್ ಅಲ್ಲ, ಎಷ್ಟು ಅರ್ನಿಂಗ್ ಮಾಡ್ತೀರೋ ಅಷ್ಟು ಪ್ರಾಫಿಟ್ ಆಗುತ್ತೆ. ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಮ್ಯಾಂಟಲ್ ಮತ್ತು ಟಾನ್ ನೆಟ್ವರ್ಕ್ 2 ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ ಕ್ಯಾಟಿಸನ್ನು. ಇಟ್ ಮೀನ್ಸ್ 2 ಅಕೌಂಟನ್ನು ಒಂದೇ ಫೋನಲ್ಲಿ ಯೂಸ್ ಮಾಡ್ತೀರಾ ಅಂತ ಅರ್ಥ ಆಗ್ತದೆ. ಸೊ 2 ಅಕೌಂಟನ್ನು ಒಂದೇ ಫೋನ್ ಯೂಸ್ ಮಾಡಿದ್ರೆ 2 ಅಕೌಂಟ್ಗೆ ಎಷ್ಟು ಬರಬೇಕಿತ್ತು ಪ್ರಾಫಿಟ್ಟು ಅಷ್ಟು ನಿಮಗೆ ಸಿಗುತ್ತೆ. 2 ಅಕೌಂಟ್ ಯೂಸ್ ಮಾಡ್ತಿದ್ದೀನಿ ಒಂದೇ ಫೋನಲ್ಲಿ, ಏನಾದರೂ ಬ್ಲಾಕ್ ಆಗುತ್ತಾ ಅಂದ್ಬಿಟ್ಟು ಗಾಬರಿ ಪಟ್ಕೊಳ್ಳೋಂಗಿಲ್ಲ. ಯಾವುದೇ ಥರ ಸಸ್ಪೆಂಡ್ ಕೂಡ ಆಗೋದಿಲ್ಲ, ಅವರೇ ಬಿಟ್ಟಿರೋಂಥ ಅಪ್ಲಿಕೇಶನು. ಸೊ ಅದರಿಂದ ಯಾವುದೇ ಥರ ತೊಂದರೆ ಕೂಡ ಇಲ್ಲ. ಅದರಲ್ಲೂ ಕ್ಯಾಟಿಸನ್ ಮ್ಯಾಂಟಲ್ ಮತ್ತು ಬೈನಾನ್ಸ್ ವೆಬ್3 ಅವ್ರ ಕಡೆಯಿಂದ ಒಂದು ಇವೆಂಟ್ ಬಂದಿದೆ. ಇವೆಂಟ್ ಅಂದರೆ ಒಂದು ಡೈರೆಕ್ಟ್ ಟೋಕನ್ ಕೊಡ್ತಾ ಇಲ್ಲ, ಸ್ವಲ್ಪ ಫಿಶ್ ಟೋಕನ್ ಮತ್ತು MNT ಟೋಕನ್ಸನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ಕ್ಯಾಟಿಸನ್ ಮ್ಯಾಂಟಲ್ APK ಮಿನಿ ಅಪ್ಲಿಕೇಶನ್ ಐತಲ್ಲ ಟೆಲಿಗ್ರಾಮಲ್ಲಿ, ಅದನ್ನು ಓಪನ್ ಮಾಡ್ಕೊತೀರಾ. ಮೇಲ್ಗಡೆ ರಿಪೋರ್ಟ್ ಕೆಳಗಡೆ ನಿಮಗೆ ಬೈನಾನ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಕೆಲವೊಂದು ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಫಾಲೋ ಅಟ್ ವೆಬ್3 ವಿತ್ ಬೈನಾನ್ಸ್ ಅಂದ್ಬಿಟ್ಟು ಐತಲ್ಲ, ಜಸ್ಟ್ ಗೋ ಅಂತ ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಒಂದು ಟ್ವಿಟರ್ನ ಕನೆಕ್ಟ್ ಮಾಡ್ಕೊತೀರಾ, ಇದನ್ನು ಫಾಲೋ ಮಾಡ್ಕೊತೀರಾ. ಒಂದ್ಸತಿ ವಾಪಸ್ ಬಂತು ಅಂದರೆ ಅದು ಕೂಡ ಟಿಕ್ ಮಾರ್ಕ್ ಬಂದಿರುತ್ತೆ. ಹಾಗೆ ಮ್ಯಾಂಟಲ್ ಮತ್ತು ಕ್ಯಾಟಿಸನ್ ಐತೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಜಾಯಿನ್ ನ್ಯೂಸ್ ಚಾನಲ್ ಅಂತ ಐತಲ್ಲ, ಅದೊಂದು ಟೆಲಿಗ್ರಾಮ್ ಚಾನಲ್ ಐತೆ, ಅದನ್ನು ಕೂಡ ಕಂಪ್ಲೀಟನ್ನು ಮಾಡ್ಕೊತಂದ್ರೆ 4 ಕೂಡ ಟಿಕ್ ಮಾರ್ಕ್ ಬರುತ್ತೆ. ಆ್ಯಂಡ್ 5th ಟಾಸ್ಕ್ ಬಂತು ಅಂದರೆ ಕ್ಲೈಮ್ 0.08 MNT ಫ್ರೀ MPC ಓನ್ಲಿ. MPC ಅಂದರೆ ಬೈನಾನ್ಸ್ ಮುಖಾಂತರ ಕ್ರಿಯೇಟ್ ಮಾಡಿದಂಥ ವ್ಯಾಲೆಟ್ ಮಾತ್ರ MPC ಅಂತ ಕೌಂಟ್ ಆಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಮೆಟಾಮಾಸ್ಕ್ ಇರ್ಬೋದು ಅಥವಾ ಬಿಟ್ಗೆಟ್ ಇರ್ಬೋದು, ಈ ರೀತಿ ವ್ಯಾಲೆಟನ್ನು ನಿಮ್ಮ ಒಂದು ಬೈನಾನ್ಸ್ಗೆ ಇಂಪೋರ್ಟನ್ನು ಮಾಡ್ತು ಅಂದರೆ ಅದು ಕೌಂಟ್ ಆಗೋದಿಲ್ಲ. ಬೈನಾನ್ಸಿಂದನೇ ಬೈನಾನ್ಸಲ್ಲೇ ವ್ಯಾಲೆಟನ್ನು ಕ್ರಿಯೇಟ್ ಮಾಡಿದರೆ ಮಾತ್ರ ಅದು ಕೌಂಟ್ ಆಗುತ್ತೆ. ಹಳೆ ಲುಟ್ಸ್ ತುಂಬ ಎಲ್ಲ ಮಾಡಿದ್ದೀವಲ್ಲ ಬೈನಾನ್ಸ್ ಏರ್ ಡ್ರಾಪಲ್ಲ, ಅದೇ ರೀತಿ ಇದಕ್ಕೂ ಅಷ್ಟೇ. ಜಸ್ಟ್ ಗೋನ ಕ್ಲಿಕ್ ಮಾಡ್ಕೊತೀರಾ, ಬೈನಾನ್ಸ್ ವ್ಯಾಲೆಟನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಸಿಗ್ನೇಚರ್ ರಿಕ್ವೆಸ್ಟ್ ಬರುತ್ತೆ, ಸೈನನ್ನು ಮಾಡ್ಕೊತೀರಾ, ನಿಮ್ಮ ಒಂದು ವ್ಯಾಲೆಟ್ ಸಕ್ಸಸ್ಫುಲಿ ಕನೆಕ್ಟ್ ಕೂಡ ಆಗುತ್ತೆ. ಆ್ಯಂಡ್ ಫ್ರೀಯಾಗಿ ನಿಮಗೆ 0.08 MNT ಕೂಡ ಬರುತ್ತೆ. ಏನಕ್ಕೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಕೆಳಗಡೆ ನಿಮಗೆ ಚೆಕ್-ಇನ್ ಫಾರ್ 5 ಡೇಸ್ ಅಂತ ಐತಲ್ಲ, ಸೊ ಚೆಕ್-ಇನನ್ನು ಮಾಡಬೇಕಂದ್ರೆ ಗ್ಯಾಸ್ ಫೀಸನ್ನು ಪೇ ಮಾಡಬೇಕು. ಸೊ ಆದ್ದರಿಂದ ಅವರೇ ಫಸ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ. ಜಸ್ಟ್ ಗೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಬೈನಾನ್ಸ್ ವ್ಯಾಲೆಟನ್ನು ಕೇಳುತ್ತೆ, ಕನ್ಫರ್ಮನ್ನು ಕೊಟ್ಕೊತೀರ. ಎಲ್ಲ ನೋಡ್ತಿರ್ಬೋದು $0.01 ಕೇಳ್ತೈತೆ, ಹತ್ತಿರ 0.019 MNT. ಸೊ ಕನ್ಫರ್ಮನ್ನು ಕೊಡ್ತು ಅಂದರೆ ಇದು ಕೂಡ ಡನ್ ಆಗ್ತದೆ. ಆ್ಯಂಡ್ ಫಸ್ಟೇ ಬಂದಿರೋದು, ಇವಾಗ ಬಂದಿರೋದು, ತಲೆ ಕೆಡಿಸ್ಕೊಂಬೇಡಿ. ಇನ್ ಕೇಸ್ ನಿಮ್ಮ ಹತ್ರ MNT 4 ಡೇಸ್ಗಾಗಿ 5 ಡೇಸ್ಗೆ ಖಾಲಿ ಆಗಿಬಿಡ್ತು ಅಂದರೆ ಒಂದು ಸ್ವಲ್ಪ 0.5 MNT ಅಥವಾ 1 MNTನ ನಿಮ್ಮ ಒಂದು ಬೈನಾನ್ಸ್ ವ್ಯಾಲೆಟ್ಗೆ ಮೂವ್ ಮಾಡಿಕೊಂಡು ಚೆಕ್-ಇನ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಟೋಟಲಾಗಿ 5 ದಿನ ಚೆಕ್-ಇನ್ನ ಮಾಡಬೇಕು. 5 ದಿನ ಚೆಕ್-ಇನ್ ಮಾಡ್ತು ಅಂದರೆ 30 ಮಿಲಿಯನ್ ಫಿಶ್ ಕಾಯಿನ್ನು, ಅದರ ಜೊತೆಗೆ 300K MNT ಟೋಕನ್ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಕ್ವಲ್ ಆಗಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದನ್ನು ಬಿಟ್ಟರೆ ಬೇರೆ ಏನು ಟಾಸ್ಕ್ ಇಲ್ವಲ್ಲ. ಜಸ್ಟ್ 5 ಡೇಸ್ ಚೆಕ್-ಇನ್ ಮಾಡೋದು, ಮೇಲ್ಗಡೆ ಟಾಸ್ಕನ್ನ ಕಂಪ್ಲೀಟ್ ಮಾಡ್ತು ಅಂದರೆ ಸೇಮ್ ಎಲ್ಲರೂ ಕೂಡ ಅದನ್ನೇ ಮಾಡಿರ್ತಾರೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಈಕ್ವಲ್ ಆಗಿ ಕೊಡಬೇಕಾಗುತ್ತೆ. ಸೊ ಟೋಟಲಾಗಿ 30 ಮಿಲಿಯನ್ ಫಿಶ್ ಕಾಯಿನ್ನ ಕೊಡ್ತಾ ಇದ್ದಾರೆ, ಯಾರು ಕೂಡ ಮಿಸ್ ಮಾಡ್ಕೊಂಬಿಟ್ಟು. ಅದ್ರ ಜೊತೆ 300K MNT ಕೂಡ ಕೊಡ್ತಾ ಇದ್ದಾರೆ. ಸೊ ಫ್ರೀಯಾಗಿ ಬರ್ತಾ ಇರೋದು. ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಒಂದು ಅಪ್ಲಿಕೇಶನ್ನ. ಪ್ರತಿದಿನ ಬಂದು ಒಂದು ಸಾರಿ ಚೆಕ್-ಇನ್ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ ಅಂದ್ಕೊಂಡಿರ್ತೀನಿ. ಟೋಟಲಾಗಿ 5 ಡೇಸ್ ಚೆಕ್-ಇನ್ ಮಾಡಿ, 5 ಡೇಸ್ ಚೆಕ್-ಇನ್ ಮಾಡ್ತು ಅಂದರೆ ನಿಮಗೆ ಈ ಒಂದು ರಿವಾರ್ಡ್ ಕೂಡ ಸಿಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಪ್ರತಿಯೊಬ್ಬರು ಕೂಡ ಈ ಒಂದು ಇವೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ತುಂಬ ಜನ ಕೇಳ್ತಾ ಇದ್ರಿ ಡಾಕ್ಸ್ ಬಗ್ಗೆ ಒಂದು ಅಪ್ಡೇಟನ್ನು. ಬ್ರೋ, ನನ್ನ ಹತ್ರ ಸ್ಟಾರ್ ಕಾಯಿನ್ ಬೇಕಾ ಅಥವಾ ಟೋನ್ ಬೇಕಾ, ಏನು ಬೇಕು ಇದ್ರ ಕತೆ ಅಂದ್ಬಿಟ್ಟು. ಸೊ ನಿಮಗೆ ತುಂಬ ಜನಕ್ಕಿನ್ನ ಡೌಟ್ ಐತೆ, ತುಂಬ ಜನ ಸ್ಟಾರ್ ಕಾಯಿನ್ ಹೇಗೆ ಬೈ ಮಾಡೋದು ಅದನ್ನು ಕೂಡ ಕೇಳ್ತಾ ಇದ್ದೀರಾ. ಸ್ಟಾರ್ ಕಾಯಿನ್ ಬೇಕಾ ಬೇಡವಾ, ಟೋನ್ ಗ್ಯಾಸ್ ಫೀಸ್ ಅಲ್ವಾ, ಅದ್ರ ಬಗ್ಗೆ ನಾಳೆ ಒಂದು ಡೀಟೇಲ್ ವೀಡಿಯೋ ಮಾಡ್ತೀನಿ. ಡೀಟೇಲ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಸ್ವಲ್ಪ ನಮಗೂ ಕೂಡ ಕನ್ಫರ್ಮ್ ಆಗ್ತದೆ. ಟ್ರೈ ಮಾಡ್ತೀನಿ, ನಾಳೆ ಒಂದು ವೀಡಿಯೋನ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಅಪ್ಡೇಟ್ ಅಂದರೆ, ಫಾರ್ ಎಕ್ಸಾಂಪಲ್ ನಾಳೆ ಅಪ್ಡೇಟ್ ಅಥವಾ ನಾಳೆ ಮತ್ತೆ ಯಾವ್ದಾದ್ರು ಬೇರೆ ಅಪ್ಲಿಕೇಶನ್ ಎಲ್ಲ ಮಾಡಿದ್ದೀವಲ್ಲ, ಸೊ ಯಾವುದಾದ್ರೂ ಅಪ್ಲಿಕೇಶನ್ಸ್ ಮಿಸ್ ಮಾಡಿದರೆ, ಯಾವುದಾದ್ರೂ ಅಪ್ಡೇಟ್ ಬೇಕು ಅಂದರೆ ಅದನ್ನು ಕೂಡ ಅಷ್ಟೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಈ ಒಂದು ಅಪ್ಡೇಟ್ ಬೇಕು ಅಂದ್ಬಿಟ್ಟು. ಸೊ ಚೆಕ್ ಮಾಡಿಬಿಟ್ಟು ಯಾವುದು ಹೆವಿ ವೋಟ್ ಬಂದಿರುತ್ತೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಅದೇ ರೀತಿ ಯಾವುದಾದ್ರು ವೋಟ್ ಬಂದಿರುತ್ತೆ ಅದನ್ನು ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇಷ್ಟೇ ಒಂದು ವಿಡಿಯೋ ಅಪ್ಡೇಟು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬರ್ತೀನಿ. ಅಲ್ಲಿವರೆಗೆ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.